ಒಂದಾನೊಂದು ಕಾಲದಲ್ಲಿ ಒಂದು ಸಂಪದ್ಭರಿತವಾದಂತಹ ರಾಜ್ಯ ಇತ್ತು. ಆ ರಾಜ್ಯವನ್ನ ನೋಡ್ಕೊಳ್ಳೋದಕ್ಕೆ ರಾಜನೇ ಇರಲಿಲ್ಲ. ಆ ರಾಜ್ಯದ ಪ್ರಜೆಗಳೇ ಆ ರಾಜ್ಯವನ್ನ ತುಂಬಾ ಸುವ್ಯವಸ್ಥಿತವಾಗಿ ನಡೆಸ್ತಾ ಇದ್ರು, ಹಾಗೇನೆ ನೋಡ್ಕೊಳ್ತಾ ಇದ್ರು. ಆ ರಾಜ್ಯ ಯಾವುದು ಗೊತ್ತಾ? ಆ ರಾಜ್ಯನೇ ಪೀರಿಯಾಡಿಕ್ ಟೇಬಲ್. ಆ ರಾಜ್ಯದ ಪ್ರಜೆಗಳು ಯಾರು ಗೊತ್ತಾ? ಪೀರಿಯಾಡಿಕ್ ಟೇಬಲ್ ಅಲ್ಲಿರುವಂತಹ ಎಲಿಮೆಂಟ್ಸ್. ಏನಿವತ್ತು ಪೀರಿಯಾಡಿಕ್ ಟೇಬಲ್ ಅನ್ನ ರಾಜ್ಯ ಅಂತ ಹೇಳ್ತಾ ಇದ್ದಾರೆ, ಎಲಿಮೆಂಟ್ಸ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅನ್ನ ಪ್ರಜೆಗಳು ಅಂತೆಲ್ಲ ಹೇಳ್ತಾ ಇದಾರಲ್ಲ, ಇವತ್ತೇನಾದ್ರೂ ಇವ್ರು ಕಥೆ ಹೇಳ್ತಾ ಇದ್ದಾರಾ ಅಂತ ನಿಮ್ಗೆ ಏನಾದ್ರೂ ಅನಿಸ್ತಾ ಇದೆಯಾ? ಹೌದು, ನಿಮ್ಗೆ ಆ ಥರ ಅನಿಸ್ತಾ ಇದ್ರೆ ಖಂಡಿತವಾಗಿ ನಾನು ಇವತ್ತು ನಿಮಗೆ ಕಥೆನೇ ಹೇಳ್ತಾ ಇರೋದು. ಆದರೆ ಕಥೆಯ ಮೂಲಕ ಯಾವ ರೀತಿ ನಾವು ಒಂದು ಕಾನ್ಸೆಪ್ಟ್ ಅನ್ನ ರಿವೈಸ್ ಮಾಡಿಸ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಣ್ಣ ಪ್ರಯತ್ನದ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ನೋಡಿ, ಸ್ಟೋರಿ ಟೆಲ್ಲಿಂಗ್ ನಿಮಗೆಲ್ಲ ಪರಿಚಯ ಇರುವಂತಹ ಒಂದು ಟೆಕ್ನಿಕ್. ಯೂಶಲ್ ಆಗಿ ಸಾಮಾನ್ಯವಾಗಿ ಶಿಕ್ಷಕರು ಹೇಳೋದೇನು ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳಿದ ತಕ್ಷಣ ಅಂದರೆ, ಮೇಡಮ್ ಇದನ್ನು ನಾವು ಲ್ಯಾಂಗ್ವೇಜಸಲ್ಲಿ ತುಂಬ ಸುಲಭವಾಗಿ ಬಳಸ್ಕೊಳ್ಬೋದು. ಸೋಷಿಯಲ್ ಸೈನ್ಸ್ ಪಾಠ ಮಾಡಬೇಕಾದ್ರೂ ಇದನ್ನು ನಾವು ತುಂಬ ಸುಲಭವಾಗಿ ಬಳಸ್ಕೋಬೋದು. ಆದರೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪಾಠ ಮಾಡಬೇಕಾದ್ರೆ ಇದನ್ನು ಯಾವ ರೀತಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ಇರುತ್ತಲ್ವ. ಆ ಒಂದು ಕ್ವಶನ್ ಮಾರ್ಕ್ಗೆ ಈ ವಿಡಿಯೋದ ಮೂಲಕ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ. ಒಂದು 5-6 ಅಂಶಗಳನ್ನು ತೆಗೆದುಕೊಂಡು ಒಂದು ಸಣ್ಣ ಕಥೆಯನ್ನು ನಾನು ಹೆಣೆದಿದ್ದೀನಿ. ಆ ಕಥೆಯ ಮೂಲಕ ಯಾವ ರೀತಿ ನಾವು ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಡಿಯೋ ಮತ್ತು ವಿಜುವಲ್ಸ್ ಎರಡೂ ಇರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಕಥೆನ ಕೇಳೋಣವಾ? ಒಂದಾನೊಂದು ಕಾಲದಲ್ಲಿ ಒಂದು ಸಂಪದ್ಭರಿತವಾದಂತಹ ರಾಜ್ಯ ಇತ್ತು. ಆ ರಾಜ್ಯದ ಹೆಸರೇ ಪೀರಿಯಾಡಿಕ್ ಟೇಬಲ್. ಆ ರಾಜ್ಯದಲ್ಲಿರುವಂತಹ ಪ್ರಜೆಗಳೇ ಎಲಿಮೆಂಟ್ಸ್. ಆ ರಾಜ್ಯದ ರಾಜ್ಯಭಾರವನ್ನೆಲ್ಲ ಈ ಎಲಿಮೆಂಟ್ಸ್ಗಳೇ ನೋಡ್ಕೊಳ್ತಾ ಇದ್ವು. ಆ ರಾಜ್ಯದಲ್ಲಿ ಎಲ್ಲವೂ ಕೂಡ ಸುವ್ಯವಸ್ಥಿತವಾಗಿತ್ತು, ಎಲ್ಲವೂ ಕೂಡ ತುಂಬ ಆರ್ಗನೈಸ್ಡ್ ಆಗಿತ್ತು. ಈ ರಾಜ್ಯದಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ತಮಗೆ ಕೊಟ್ಟಂತಹ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಕಾಲೋನಿಗಳಲ್ಲಿ ವಾಸವಾಗಿದ್ರು. ಅಂದರೆ ಯಾವೆಲ್ಲ ಎಲಿಮೆಂಟ್ಸ್ಗಳು ಸಮಾನ ಮನಸ್ಕರಾಗಿದ್ರು, ಒಂದೇ ರೀತಿಯಾದಂತಹ ಸ್ವಭಾವವನ್ನು ಹೊಂದಿದ್ರು, ಅವರೆಲ್ಲ ಒಂದೊಂದು ಕಾಲೋನಿ ಮಾಡಿಕೊಂಡು ವಾಸವಾಗಿದ್ರು ಈ ಒಂದು ರಾಜ್ಯದಲ್ಲಿ. ಫಾರ್ ಎಕ್ಸಾಂಪಲ್, ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ಗಳೆಲ್ಲ ಸೇರಿ ಒಂದು ನೋಬಲ್ ಗ್ಯಾಸ್ ಕಾಲೋನಿ ಅಂತ ಮಾಡಿಕೊಂಡ್ರು. ಈ ನೋಬಲ್ ಗ್ಯಾಸ್ ಎಲಿಮೆಂಟ್ಗಳಿಗೆ ಬೇರೆ ಯಾರ ಜೊತೆನೂ ಸೇರೋದಕ್ಕೆ ಇಷ್ಟ ಇಲ್ಲ, ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಅವರು ಕ್ವೈಟಾಗಿ ಒಂದು ಮೂಲೆಯಲ್ಲಿ ತಾವೆಲ್ಲ ಸೇರಿಕೊಂಡು ಒಂದು ಕಾಲೋನಿ ಮಾಡಿಕೊಂಡು ಅಲ್ಲಿ ಸೈಲೆಂಟಾಗಿ ಇದ್ಬಿಟ್ವು. ಹಾಗೆಯೇ ಈ ಆಲ್ಕಲೈ ಮೆಟಲ್ಸ್ ಇದಾವಲ್ಲ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ತುಂಬ ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೆ ಇವ್ರಿಗೆ ತುಂಬಾ ಆಸೆ. ಈ ರೀತಿಯಾದಂತಹ ಸ್ವಭಾವವನ್ನು ಹೊಂದಿರುವಂತಹ ಬೇರೆ ಬೇರೆ ಎಲಿಮೆಂಟ್ಸ್ಗಳೆಲ್ಲ ಸೇರಿಕೊಂಡು ಒಂದು ಆಲ್ಕಲೈ ಮೆಟಲ್ಸ್ ಅಂತ ಒಂದು ಕಾಲೋನಿ ಮಾಡಿಕೊಂಡ್ರು. ಹಾಗೆಯೇ ಈ ಒಂದು ಹ್ಯಾಲೋಜನ್ ಕ್ಯಾಟಗರಿಗೆ ಸೇರಿದಂತಹ ಎಲ್ಲ ಎಲಿಮೆಂಟ್ಸ್ಗಳೆಲ್ಲ ಸೇರಿಕೊಂಡು, ಅಂದರೆ ಇವರು ಯಾವ ರೀತಿ ಅಂದರೆ ಒಂದು ಡಿಟೆಕ್ಟಿವ್ಸ್ ಥರ ಯಾವಾಗಲೂ ಬೇರೆಯವ್ರನ್ನ ನೋಡ್ತಾ ಇರ್ತಾರೆ, ಯಾರ ಜೊತೆ ಸೇರಿಕೊಂಡು ನಾವು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಕ್ಲೋರಿನ್ ಸೋಡಿಯಂ ಜೊತೆ ಸೇರಿಕೊಂಡು ಸಾಲ್ಟ್ ಆಗುತ್ತಲ್ಲ, ಈ ರೀತಿಯಾದಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಎಲಿಮೆಂಟ್ಸ್ಗಳೆಲ್ಲ ಸೇರಿಕೊಂಡು ಒಂದು ಹ್ಯಾಲೋಜನ್ ಕಾಲೋನಿ ಅಂತ ಮಾಡಿಕೊಂಡ್ವು. ಹೀಗೆ ಎಲಿಮೆಂಟ್ಸ್ಗಳೆಲ್ಲ ಸೇರಿಕೊಂಡು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕಾಲೋನಿನಲ್ಲಿ ವಾಸವಾಗ್ತಾ ಇದ್ರು. ಅಷ್ಟೇ ಅಲ್ಲ, ಈ ಎಲಿಮೆಂಟ್ಸ್ಗಳೆಲ್ಲ ತಮ್ಮ ಗಾತ್ರಕ್ಕೆ ಅನುಗುಣವಾಗಿ ಚಿಕ್ಕದರಿಂದ ಹಿಡಿದು ದೊಡ್ಡ ಎಲಿಮೆಂಟ್ಸ್ಗಳವರೆಗೆ ಒಂದು ಇನ್ಕ್ರೀಸಿಂಗ್ ಆರ್ಡರಲ್ಲಿ, ಅಂದರೆ ಒಂದು ಏರಿಕೆ ಕ್ರಮದಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಒಂದೊಂದು ಮನೆಗಳನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿ ವಾಸವಾಗಿದ್ರು. ಹೀಗಿರಬೇಕಾದ್ರೆ ಒಂದು ದಿನ ಎಲ್ಲ ಎಲಿಮೆಂಟ್ಸ್ಗಳಲ್ಲಿ ತುಂಬ ಚಿಕ್ಕದಾದಂತಹ, ಕಡಿಮೆ ತೂಕದ, ಎನರ್ಜೆಟಿಕ್ ಆದಂತಹ, ತುಂಬ ಫ್ರೆಂಡ್ಲಿ ಆದಂತಹ ಹೈಡ್ರೋಜನ್ ತನ್ನ ಗೆಳೆಯರನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಪ್ರವಾಸಕ್ಕೆ ಹೊರಟಿತು. ಮೊದಲನೇದಾಗಿ ಅದು ಬಂದಿದ್ದು ಹೀಲಿಯಂ ಮನೆಗೆ. ನೋಡಿದ್ರೆ ಹೀಲಿಯಂ ಗಾಳಿನಲ್ಲಿ ತೇಲಾಡ್ತಾ ಇದೆ, ಬಲೂನಲ್ಲಿ ತೇಲಾಡ್ತಾ ಇದೆ. ಸರಿ, ಇಬ್ಬರು ಸೇರಿಕೊಂಡು ಹಾರಾಡಿಕೊಂಡು ಲೀಥಿಯಂ ಮನೆಗೆ ಬಂದರು. ಲೀಥಿಯಂ ನೋಡಿದ್ರೆ ಫುಲ್ ಚಾರ್ಜ್ ಆಗಿ ಬ್ಯಾಟ್ರಿ ಒಳಗಡೆ ಕುಳಿತುಕೊಂಡ್ಬಿಟ್ಟಿತ್ತು. ಸರಿ, ನಂತರ ಮೂವರು ಸೇರಿ ಬೆರಿಲಿಯಂ ಮನೆಗೆ ಬಂದರು. ಬಂದು ನೋಡಿದ್ರೆ ಬೆರಿಲಿಯಂ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ಏರೋಪ್ಲೇನ್ ಬಳಿ ನಿಂತ್ಕೊಂಡಿತ್ತು. ಸರಿ, 4 ಜನ ಮಾತನಾಡಿಕೊಂಡು ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ ಸೇರಿ ಬೋರಾನ್ ಮನೆಗೆ ಬಂದರು. ಬೋರಾನ್ ಮನೆಗೆ ಬಂದು ನೋಡಿದ್ರೆ ಬೋರಾನ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಗ್ಲಾಸ್ ವರ್ಕು, ಸಿರಾಮಿಕ್ ವರ್ಕು, ಹೆಲ್ತು, ಕ್ಲೀನಿಂಗು, ಎನರ್ಜಿ, ಅಗ್ರಿಕಲ್ಚರ್ ಅಂದ್ಕೊಂಡು ಎಲ್ಲ ಕೆಲಸಗಳಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿತ್ತು. ನಂತರ ಹಾಗೂ ಹೀಗೂ ಮಾಡಿ ಬೋರಾನ್ನ ಜೊತೆಗೆ ಕರೆದುಕೊಂಡು ಮುಂದಿನ ಫ್ರೆಂಡ್ ಮನೆಗೆ ಹೊರಟರು.
ಹೀಗೇನೆ ಎಲ್ಲ ಫ್ರೆಂಡ್ಸ್ ಮನೆಗೆ ಭೇಟಿ ಕೊಟ್ಟರು. ಕೇಳಿಸ್ಕೊಂಡ್ರಲ್ಲ ಕಥೆನ? ಇಂಟ್ರೆಸ್ಟಿಂಗ್ ಆಗಿತ್ತಾ? ನನಗೆ ಗೊತ್ತು ನೀವು ಸೈನ್ಸ್ ಸ್ಟೂಡೆಂಟ್ ಅಲ್ಲದೆ ಇದ್ರೂ ಕೂಡ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗಿರುತ್ತೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಈ ಒಂದು ಕಥೆಯ ಮೂಲಕ. ಅಟ್ಲೀಸ್ಟ್ ಎಲಿಮೆಂಟ್ಸ್ ಗೊತ್ತಾಗಿರುತ್ತೆ, ಹಾಗೇನೆ ಅದರ ಉಪಯೋಗಗಳು ಕೂಡ ನಿಮಗೆ ಗೊತ್ತಾಗಿರುತ್ತೆ. ನೋಡಿ, ಈ ಒಂದು ಸಣ್ಣ ಕಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ 5 ಎಲಿಮೆಂಟ್ಸ್ ಯಾವುದು, ಅದರ ಯೂಸಸ್ ಏನು ಅಂತ ಗೊತ್ತಾಯ್ತಲ್ವಾ? ಇದರ ಬಗ್ಗೆ ಏನಾದ್ರೂ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿ ಅವರು ಬೋರಾನ್ ಯೂಸಸ್ ಏನು, ಬೆರಿಲಿಯಂ ಯೂಸಸ್ ಏನು, ಲಿಥಿಯಂ ಯೂಸಸ್ ಏನು, ಹೀಲಿಯಂ ಯೂಸಸ್ ಏನು, ಖಂಡಿತವಾಗಿ ಅವರು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಾ ಹೇಳ್ತಾ ಇರೋದು, ನೀವು ಪೀರಿಯಾಡಿಕ್ ಟೇಬಲ್ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನ ನೀವೊಂದು ಸ್ಟೋರಿ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವರು ಈ ಕಾನ್ಸೆಪ್ಟ್ ಅನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ಅವ್ರಿಗೆ ಇದು ಜ್ಞಾಪಕ ಇರುತ್ತೆ, ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಸ್ಟೋರಿ ಟೆಲ್ಲಿಂಗ್ ಮೂಲಕ ಯಾವುದೇ ಕಷ್ಟಕರವಾದಂತಹ ವಿಷಯವನ್ನ ತುಂಬಾ ಸುಲಭವಾಗಿ ನಾವು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸ್ಟೋರಿ ಟೆಲ್ಲಿಂಗ್ ತುಂಬಾ ಕಷ್ಟಕರವಾದಂತಹ ಕೆಲಸ ಅಲ್ಲ. ತುಂಬಾ ನೀವು ಅನ್ಕೋಬಹುದು ಕಥೆ ಬರೆಯೋದು ತುಂಬಾ ಕಷ್ಟ ಮೇಡಮ್ ಅಂತ. ನೀವು ಕಥೆಯನ್ನ ಏನ್ ಬರೆಯೋದ್ ಬೇಕಾಗಿಲ್ಲ. ನೀವು ಜಸ್ಟ್ ಸ್ಟೋರಿನ ನಿಮ್ಮ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಸಾಕು. ಅದನ್ನೇ ನೀವು ವಿದ್ಯಾರ್ಥಿಗಳಿಗೆ ಕಥೆಯ ಮೂಲಕ ನೀವು ಹೇಳ್ಬೋದು. ಇಲ್ಲಿ ನಿಮ್ಮದೊಂದು ಪ್ರಶ್ನೆ ಇರ್ಬೋದು, ಮೇಡಮ್ ಎಲ್ಲಾ ವಿಷಯಗಳಿಗೂ ನಾವು ಕಥೆ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಖಂಡಿತವಾಗಿ ಬೇಡ. ಯಾವ ವಿಷಯಗಳು ತುಂಬಾ ಕಷ್ಟ ಅನ್ಸುತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂತ ವಿಷಯಗಳನ್ನ ಮಾತ್ರ ತೆಗೆದುಕೊಂಡು ಅದನ್ನ ನೀವು ಕಥೆ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿ. ಆಗ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಹಾಗೇನೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದನ್ನ ನೀವು ತುಂಬಾ ಸುಲಭವಾಗಿ ಮಾಡಬಹುದು. ನೀವು ಯಾವ ಒಂದು ವಿಷಯವನ್ನ ಸ್ಟೋರಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಸ್ ಮತ್ತೆ ಸಬ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಕಾನ್ಸೆಪ್ಟ್ ಮತ್ತೆ ಸಬ್ ಕಾನ್ಸೆಪ್ಟ್ಗಳ ಅರ್ಥಗಳನ್ನ ನೀವು ಬರ್ತ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡ ನಂತರ ಈ ಕಾನ್ಸೆಪ್ಟ್ಸ್ ಮತ್ತೆ ಸಬ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ನೀವು ನಿಮ್ಮ ಕಥೆಯಲ್ಲಿ ಬರುವ ಪಾತ್ರಧಾರಿಗಳನ್ನಾಗಿ ಅವುಗಳನ್ನ ಕನ್ವರ್ಟ್ ಮಾಡಿ. ಹಾಗೇನೆ ಆ ಕಾನ್ಸೆಪ್ಟ್ಸ್ ಮತ್ತೆ ಸಬ್ ಕಾನ್ಸೆಪ್ಟ್ಸ್ ಮೀನಿಂಗ್ಸ್ ಇರುತ್ತಲ್ಲ, ಅದನ್ನ ನೀವು ಡೈಲಾಗ್ಸ್ಗಳಾಗಿ ಇಲ್ಲಿ ಉಪಯೋಗಿಸ್ಕೊಳ್ಳಿ. ಈ ರೀತಿಯಾಗಿ ನೀವೊಂದು ಆ ಪಾತ್ರಧಾರಿಗಳನ್ನ ಇಟ್ಕೊಂಡು ಡೈಲಾಗ್ಸ್ಗಳನ್ನ ಇಟ್ಕೊಂಡು ಒಂದು ನೀವು ಕಥೆಯನ್ನ ಕ್ರಿಯೇಟ್ ಮಾಡ್ಬೋದು. ನೋಡಿದ್ರಲ್ಲ ಯಾವ ರೀತಿ ಸ್ಟೋರಿ ಟೆಲ್ಲಿಂಗ್ ನಾವು ಒಂದು ಪವರ್ಫುಲ್ ರಿವಿಷನ್ ಟೆಕ್ನಿಕ್ ಆಗಿ ಬಳಸಬಹುದು ಅಂತ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.